ವಿಧಾನಮಂಡಲದ ವಿಶೇಷ ಅಧಿವೇಶನಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಇದರ ಜೊತೆಗೆ ಹಲವು ಕುತೂಹಲವೂ ಕೂಡ ಈಗ ಸೃಷ್ಟಿಯಾಗ್ತಾ ಇದೆ. ರಾಜ್ಯಪಾಲರು ಮಾಡುವಂತ ಭಾಷಣ ಮತ್ತು ಆ ಭಾಷಣದಲ್ಲಿ ರಾಜ್ಯ ಸರ್ಕಾರ ಬರೆದಿರುವಂತ ಸಾಲುಗಳು ಸದ್ಯ ಕುತೂಹಲಕ್ಕೆ ಕಾರಣ ಆಗ್ತಾ ಇರೋದು. ರಾಜ್ಯಪಾಲ ವರ್ಸಸ್ ರಾಜ್ಯ ಸರ್ಕಾರ ಅನ್ನುವಂಥ ಸ್ಥಿತಿ ಸೃಷ್ಟಿಯಾಗಿದೆ. ತಮಿಳುನಾಡು ಕೇರಳದ ಬಳಿಕ ರಾಜ್ಯದಲ್ಲೂ ಕೂಡ ಲೋಕಭವನ ವರ್ಸಸ್ ಸರ್ಕಾರ ಅನ್ನೋ ಸ್ಥಿತಿ. ನರೇಗಾ ಯೋಜನೆಯನ್ನ ಕೈಬಿಟ್ಟು ವಿಬಿಜಿ ರಾಮ್ಜಿ ಯೋಜನೆಯನ್ನ ಜಾರಿಗೆ ತಂದಿರುವಂತ ಕೇಂದ್ರ ಸರ್ಕಾರದ ವಿರುದ್ಧ ನಿರ್ಣಯ ಪಾಸ್ ಮಾಡಿಕೊಳ್ಳೋದಕ್ಕೆ ವಿಶೇಷ ಅಧಿವೇಶನವನ್ನು ಕರೆಯಲಾಗಿದೆ. ವರ್ಷದ ಮೊದಲ ಅಧಿವೇಶನ ಆಗಿರೋದ್ರಿಂದ ರಾಜ್ಯಪಾಲರ ಭಾಷಣದ ಮುಖಾಂತರ ಆರಂಭ ಆಗಬೇಕು. ನಿಯಮದ ಪ್ರಕಾರ ರಾಜ್ಯಪಾಲರ ಭಾಷಣವನ್ನು ರಾಜ್ಯ ಸರ್ಕಾರ ಸಿದ್ಧಪಡಿಸುತ್ತೆ. ಆ ಭಾಷಣದ ಕಾಪಿ ನಿನ್ನೆ ಲೋಕಭವನವನ್ನು ತಲುಪಿತು. ಲೋಕಭವನದಿಂದ ಬಂದಂತ ಉತ್ತರ ಏನು ಅಂತಂದ್ರೆ, ಈ ಭಾಷಣದಲ್ಲಿ ಬದಲಾವಣೆಗಳಾಗಬೇಕು. ಈ ಭಾಷಣವನ್ನು ಓದೋದಕ್ಕೆ ಸಾಧ್ಯ ಇಲ್ಲ. ಆದರೆ ಸರ್ಕಾರ ಇದನ್ನ ಬದಲಾವಣೆ ಮಾಡಿಕೊಳ್ಳೋದಕ್ಕೆ ಸರ್ಕಾರ ಒಪ್ತಿಲ್ಲ. ಈ ಮಧ್ಯೆ ಪ್ರಶ್ನೆ ಇರೋದು, ರಾಜ್ಯಪಾಲರು ಇವತ್ತು ಅಧಿವೇಶನಕ್ಕೆ ಬರ್ತಾರಾ? ಒಂದು ವೇಳೆ ಬಂದ್ರು ಸರ್ಕಾರ ಸಿದ್ಧಪಡಿಸಿರುವಂತ ಭಾಷಣವನ್ನು ಓದ್ತಾರಾ, ಅಥವಾ ಕೇಂದ್ರ ಸರ್ಕಾರವನ್ನು ಟೀಕಿಸುವಂತ ಸಾಲುಗಳನ್ನು ಬಿಟ್ಟು ಅದಕ್ಕೆ ಕೋಕ್ ಹಾಕಿ ಭಾಷಣವನ್ನು ಮುಂದುವರಿಸ್ತಾರಾ, ಅಥವಾ ಬಂದು ಭಾಷಣವೇ ಮಾಡದೆ ವಾಪಸ್ ತೆರಳುತ್ತಾರಾ? ಈ ಎಲ್ಲ ಪ್ರಶ್ನೆಗಳಿದ್ದಾವೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಾರುತೇಶ್ ನೇರ ಸಂಪರ್ಕದಲ್ಲಿ. ಮಾರುತೇಶ್, ಈ ಸ್ಥಿತಿ ಬರುತ್ತೆ ಅನ್ನುವಂಥ ಸ್ಪಷ್ಟ ಅಂದಾಜು ರಾಜ್ಯ ಸರ್ಕಾರಕ್ಕೆ ಇದ್ದೇ ಇರುತ್ತೆ. ತಮಿಳುನಾಡಲ್ಲಿ ಏನಾಯ್ತು, ಕೇರಳದಲ್ಲಿ ಏನಾಯ್ತು ಅನ್ನೋದನ್ನು ನೋಡಿದೀವಿ. ಏನಾಗಬೇಕು, ಪ್ಲಾನ್ ಎ ಇದ್ರೆ ಪ್ಲಾನ್ ಬಿ ಏನು ಅನ್ನೋದನ್ನು ಕೂಡ ರಾಜ್ಯ ಸರ್ಕಾರ ರೆಡಿ ಮಾಡ್ಕೊಂಡಿದೆ ಅಂತ ಅನ್ಸುತ್ತೆ. ಏನಾಗ್ತಿದೆ ಸರ್ಕಾರದ ಮಟ್ಟದಲ್ಲಿ? ರಕ್ಷಿತ್, ಈಗ ಸರ್ಕಾರ 11 ಗಂಟೆ ತನಕ ರಾಜ್ಯಪಾಲರ ಆಗಮನಕ್ಕೆ ಕಾಯ್ತಾರೆ. ಒಂದು ವೇಳೆ ರಾಜ್ಯಪಾಲರು ಬರದೇ ಇದ್ರೆ ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತಾರೆ. ಯಾಕೆಂದ್ರೆ ರಾಜ್ಯದಲ್ಲಿ ಸಾಂವಿಧಾನಿಕವಾಗಿ ರಾಜ್ಯಪಾಲರು ನಿರ್ವಹಿಸಬೇಕಾಗಿರುವಂತಹ ಕರ್ತವ್ಯವನ್ನ ನಿರ್ವಹಿಸ್ತಾ ಇಲ್ಲ. ಹೀಗಾಗಿ ರಾಜ್ಯಪಾಲರಿಗೆ ನಿರ್ದೇಶನ ಕೊಡಿ ಅಂತೇಳಿ ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತಾರೆ. ಯಾಕಂದ್ರೆ ಸಾಂವಿಧಾನಿಕ ಬಿಕ್ಕಟ್ಟು ಎದುರಾಗಿದೆ, ನೀವು ಮಧ್ಯಪ್ರವೇಶ ಮಾಡಿ, ರಾಜ್ಯಪಾಲರು ಸರ್ಕಾರ ರೆಡಿ ಮಾಡಿ ಕೊಡುವಂತಹ ಭಾಷಣವನ್ನ ಅಧಿವೇಶನದಲ್ಲಿ ಓದಬೇಕು ಅನ್ನುವಂಥದ್ದು ಸಾಂವಿಧಾನಿಕವಾಗಿ ರಾಜ್ಯಪಾಲರಿಗೆ ಇರುವಂತಹ ಕರ್ತವ್ಯ. ಆ ಕರ್ತವ್ಯವನ್ನ ಅವರು ನಿಭಾಯಿಸ್ತಾ ಇಲ್ಲ ಅಂದಾಗ ನಿಶ್ಚಿತವಾಗಿಯೂ ನೀವು ಮಧ್ಯಪ್ರವೇಶ ಮಾಡಿ ರಾಜ್ಯಪಾಲರಿಗೆ ನಿರ್ದೇಶನ ಕೊಡಿ ಎನ್ನುವುದಕ್ಕೆ ತಯಾರಿ ಕೂಡ ಈಗಾಗಲೇ ನಡೆದಿದೆ. ಈಗಾಗಲೇ ತುರ್ತು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಸುಪ್ರೀಂ ಕೋರ್ಟ್ ಸಿಜೆಐ ಮುಂದೆ ತುರ್ತು ಅರ್ಜಿ ಸಲ್ಲಿಸುವ ಸಲುವಾಗಿ ಎಜಿ ಶಶಿಕಿರಣ್ ಶೆಟ್ಟಿ ರಾತ್ರಿಯೇ ದೆಹಲಿಗೆ ತೆರಳಿದ್ದಾರೆ. ಇದು ಕಾನೂನಾತ್ಮಕವಾಗಿಯೂ ಕೂಡ ರಾಜ್ಯಪಾಲರ ವಿರುದ್ಧ ಹೋರಾಟ ಮಾಡಲಿಕ್ಕೆ ಸರ್ಕಾರ ರೆಡಿಯಾಗಿದೆ. ಇನ್ನೊಂದು, ಸರ್ಕಾರ ಈಗಾಗಲೇ ಗವರ್ನರ್ಗೆ ಹೇಳಿದೆ, 2 ವಿಚಾರಗಳನ್ನು ಮಾತ್ರ, ಅಂದರೆ ಗವರ್ನರ್ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು 11 ಪ್ಯಾರಾಗಳನ್ನು ತೆಗಿರಿ ಅಂತ. ಆದರೆ ಸರ್ಕಾರ ಕೇವಲ 2 ಪದಗಳನ್ನು ಮಾತ್ರ ನಾವು ತೆಗಿತೀವಿ. ಒಂದು, ಗುತ್ತಿಗೆದಾರರಿಗೆ ಈ ವಿಬಿಜಿ ರಾಮ್ಜಿ ಕಾಯ್ದೆ ಅನುಕೂಲ ಮಾಡಿಕೊಡುತ್ತೆ ಅನ್ನುವಂಥ ಅಂಶವನ್ನು ಕೈ ಬಿಡ್ತೀವಿ. ಇನ್ನೊಂದು, ಬಂಡವಾಳಶಾಹಿಗಳಿಗೆ ಅನುಕೂಲ ಆಗುವ ರೀತಿಯಲ್ಲಿ ಇದೆ, ಭ್ರಷ್ಟಾಚಾರಕ್ಕೆ ಈ ಕಾಯ್ದೆ ಕಾರಣ ಆಗುತ್ತೆ ಅನ್ನುವಂಥ ಅಂಶವನ್ನು ಏನು ನೀವು ಆಕ್ಷೇಪ ಎತ್ತಿದ್ರೆ ಅದನ್ನು 2 ಪದಗಳನ್ನು ಮಾತ್ರ ಬಿಡ್ತೀವಿ. ನೀವು ಹೇಳಿದಂಥ 11 ಪ್ಯಾರಾಗಳನ್ನು ಬಿಡೋದಕ್ಕೆ ರೆಡಿ ಇಲ್ಲ ಅನ್ನೋದನ್ನು ಕೂಡ ಕನ್ವೆ ಮಾಡಿದ್ದಾರೆ. ಹೀಗಾಗಿ ಸರ್ಕಾರ ಅಂತೂ ರಾಜ್ಯಪಾಲರು ಬರ್ತಾರೆ ಅನ್ನುವಂತಹ ವಿಶ್ವಾಸ ಮತ್ತು ನಿರೀಕ್ಷೆಯಲ್ಲಿ ಇಟ್ಕೊಂಡು ಕಾಯ್ತಿದ್ದಾರೆ. ಒಂದು ವೇಳೆ ಬರದೇ ಇದ್ರೆ ಸಾಂವಿಧಾನಿಕ ಬಿಕ್ಕಟ್ಟು ಶುರುವಾಗುತ್ತೆ, ಕಾನೂನು ಹೋರಾಟಗಳು ನಡೆಯುತ್ತೆ, ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶ ಮಾಡಬೇಕಾಗುತ್ತೆ. ಆ ನಂತರದ ಹೋರಾಟಗಳು, ಅದಕ್ಕೂ ಕೂಡ ಸರ್ಕಾರ ರೆಡಿಯಾಗಿದೆ. ಆದರೆ ಸರ್ಕಾರ ಯಾವುದೇ ಕಾರಣಕ್ಕೂ ಕೂಡ ರಾಜ್ಯಪಾಲರು ಹೇಳುವಂತಹ ಆಕ್ಷೇಪಣೆಗಳು ಅಥವಾ ರಾಜ್ಯಪಾಲರು ವ್ಯಕ್ತಪಡಿಸಿರುವಂತಹ 11 ಪ್ಯಾರಗಳ ಆಕ್ಷೇಪಣೆಯನ್ನು ತೆಗೆಯೋದಕ್ಕೆ ಸರ್ಕಾರ ಸುತಾರಾಮ್ ರೆಡಿ ಇಲ್ಲ. ಯಾಕಂದರೆ ಇಡೀ ದೇಶದಲ್ಲಿ ಕಾಂಗ್ರೆಸ್ ವಿಬಿಜಿ ರಾಮ್ಜಿ ಕಾಯ್ದೆ ವಿರುದ್ಧ ದೊಡ್ಡ ಜನಾಂದೋಲನವನ್ನು ರೂಪಿಸ್ತಾ ಇದೆ. ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರವೇ ರಾಜ್ಯಪಾಲರಿಗೆ ಮಣಿಯಿತು, ರಾಜ್ಯಪಾಲರ ಸೂಚನೆಯನ್ನು ಪಾಲಿಸ್ತು ಅಂತ ಹೇಳಿದರೆ ಕೇಂದ್ರದ ಮಟ್ಟದಲ್ಲೂ ಕೂಡ ಅದು ಹಿನ್ನಡೆ ಆಗಬಹುದು ಅನ್ನುವ ಕಾರಣಕ್ಕಾಗಿ ಸರ್ಕಾರ ತೀರ್ಮಾನ ಮಾಡೋದಕ್ಕೆ ರೆಡಿ ಇಲ್ಲ. ಹೀಗಾಗಿ ರಾಜ್ಯಪಾಲರು ಬರ್ತಾರೆ ಅನ್ನುವಂಥ ನಿರೀಕ್ಷೆಯಲ್ಲೇ ಸರ್ಕಾರ ಇದೆ. ಒಂದು ವೇಳೆ ರಾಜ್ಯಪಾಲರು ಬಂದರೆ ಅಧಿವೇಶನ ಆರಂಭ ಆಗುತ್ತೆ. ರಾಜ್ಯಪಾಲರು ಭಾಷಣ ಮಾಡ್ತಾರೋ ಬಿಡ್ತಾರೋ, ಅಥವಾ ಕೆಲ ಪ್ಯಾರಾಗಳನ್ನು ಅವರು ಬಿಟ್ಟು ಮುಂದಿನದ ಭಾಷಣವನ್ನು ಮಾಡ್ತಾರೋ, ಇದೆಲ್ಲ ರಾಜ್ಯಪಾಲರ ವಿವೇಚನೆಗೆ ಬಿಡ್ತಾರೆ. ಆದರೆ ರಾಜ್ಯಪಾಲರು ಅಧಿವೇಶನಕ್ಕೆ ಎಂಟ್ರಿ ಆದರೆ ಅಧಿವೇಶನ ಚಾಲುವಾಗುತ್ತೆ. ರಾಜ್ಯಪಾಲರು ಬರದೇ ಇದ್ರೆ ಅಧಿವೇಶನ ಮೊಟಕುಗೊಳ್ಳುತ್ತೆ, ಅಧಿವೇಶನ ಆರಂಭವೇ ಆಗೋದಿಲ್ಲ. ರಕ್ಷತ್. ಎಸ್ ಮಾರುತೇಶ್, ಹಾಗೆ ಸಂಪರ್ಕದಲ್ಲಿರಿ. ಈಗ
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.